ಚಡ್ಚಣ ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಹಾಗೂ ಭೀಮಾ ನದಿ ಪ್ರವಾಹದಿಂದ ರೈತರ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರ ಸರಿಯಾಗಿ ತಲುಪುತ್ತಿಲ್ಲ. ಕಾರಣ ರೈತರಿಗೆ ಸರಿಯಾಗಿ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಚಡ್ಚಣದಲ್ಲಿ ಹಸಿರು ಸೇನೆ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಹಾಗೂ ಭೀಮಾ ನದಿ ಪ್ರವಾಹದಿಂದ ರೈತರ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದ್ದು ಸರ್ಕಾರದಿಂದ ಕೆಲ ರೈತರಿಗೆ ಅಲ್ಪ ಪ್ರಮಾಣದಲ್ಲಿ ಪರಿಹಾರ ಬಂದಿದೆ. ಇನ್ನು ಅನೇಕ ರೈತರಿಗೆ ಪರಿಹಾರ ಹಣ ಬಂದಿಲ್ಲ. ತಮ್ಮ ಇಲಾಖೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ರೈತರ ಪರಿಹಾರ ಜಮೆ ಆಗ್ತಿಲ್ಲ. ಇನ್ನು 2024-25ನೇ ಸಾಲಿನ ದ್ರಾಕ್ಷಿ ಬೆಳೆಗಾರರ ಬೆಳೆ ವಿಮೆ ಹಣ ಕೂಡ ಬಂದಿರೋದಿಲ್ಲ ಎಂದ ಅವರು, ಪಟ್ಟಣದಲ್ಲಿ ಇರುವ ತಾಲೂಕಾ ಪಶು ಚಿಕಿತ್ಸಾಲಯದಲ್ಲಿನ ವೈದ್ಯರು ರೈತರ ಜಾನುವಾರುಗಳಿಗೆ ಸರಿಯಾಗಿ ಚುಚ್ಚುಮದ್ದು ಹಾಗೂ ಲಸಿಕೆ ನೀಡದೆ ರೈತರ ಜಾನುವಾರುಗಳು ಸಾವನ್ನಪ್ಪುತ್ತಿವೆ. ಇನ್ನು ರೈತರು ಸಾವನ್ನಪ್ಪಿದ ಜಾನುವಾರುಗಳಿಗೆ ಸರ್ಕಾರದಿಂದ ಸಿಗುವ ಹಣ ಕೂಡ ಕೊಡ್ತಾ ಇಲ್ಲ ಎಂದು ಆಕ್ರೋಶವನ್ನು ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಸಿರು ಸೇನೆ ಜಿಲ್ಲಾ ಸಂಚಾಲಕ ಮಹಾದೇವ್ ಬನ್ಸೋಡೆ, ತಾಲೂಕಾಧ್ಯಕ್ಷ ವಸಂತ್ ಬೈರಾಮಡಿ, ಗೌರವಾಧ್ಯಕ್ಷ ಮುರುಗೇಂದ್ರ ಸಿಂಪಿ, ಗೇನಪ್ಪ ಬಿರಾದಾರ್, ರೈತ ಮುಖಂಡರಾದ ಮಹಾದೇವ್ ಕರ್ಲಮಾಳ್, ಮಂಜುಳಾ ಪೂಜಾರಿ, ಬಸಮ್ಮ ಬಾಲ್ಗಾಂವ್, ಚಂದ್ರಕಾಂತ್ ಸೂರೆಗಾಂವ್, ದೇವೇಂದ್ರಪ್ಪ ಗೌಡ ಪಾಟೀಲ್, ಸಂಗಯ್ಯ ಕರ್ಜಗಿ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಹಸಿರು ಸೇನೆಗೆ ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಕಿಸಾನ್. ಜವಾಬ್ದಾರಿ ನಿಮಗೆ ಸರ್, ನಾವು ಹೇಳಿಂದೆ ಮಾಡೋದಲ್ಲ, ಪ್ರತಿಯೊಂದಕ್ಕೂ ಹೋರಾಟ ಮಾಡೋದಲ್ಲ. ನಿಮ್ಮ ಜವಾಬ್ದಾರಿ ಅದು ಪಗಾರ ತೋತಾರೆ ಅಂದ್ರೆ ಮಾಡ್ಬೇಕು. ನಮ್ಮ ಕಳಕಳಿ ವಿನಂತಿ ಸರ್. ಇದು ಆಗ್ತದ್ರಿ, ಕೆಲಸ ಮಾಡಬೇಕು. ನಾನು ಯಡಿಯೂರಿಗೆ ಮಾತಾಡ್ತೀನಿ, ನೀವು ಹೋಗ್ಬೇಕು. ಇವತ್ತು ಶನಿವಾರ ಬಿಡು, ಸಂಡೇ ಬಿಡು, ಸೋಮವಾರ ಬಂದ ಹೋಗಿ 2-3 ದಿನ ನಿಮಗೆಲ್ಲ ನೋಡಿ ಹೇಳ್ತಾರೆ. ಅವ್ರು ಅಲ್ಲಿ ಏನು ಸಮಸ್ಯೆ ಆಗಲಿಲ್ಲ, ಒಂದು ವಾರ ನಿಮ್ಗೆ ಏನು ಸರಿ ಸ್ಪಂದನೆ ನನ್ನ ಹತ್ರ ಬಾ, ನಾನು ಮಾತಾಡ್ತೀನಿ. ಸರಿ ಸರ್, ಸೆಪ್ಟೆಂಬರ್ ಅಂತ ಹೇಳಿ 1 ವರ್ಷ 15-20 ಅದು ಹೋದ ವರ್ಷ ಸೆಪ್ಟೆಂಬರ್ ಬಂದಾಗ ಈ ಬಂದಿಲ್ಲ ಅಂದ್ರೆ ಈ ಸೆಪ್ಟೆಂಬರ್ ಹೇಳಿದ್ರು. ಅಲ್ಲಿ ದುಡ್ಡೇ ಬಂದಿಲ್ಲ ಅವ್ರಿಗೆ 1 ವರ್ಷ ಅದ್ರ ಬಂದಾರಿ ಲೆಟರ್ ಬರೀ ಸರ್. ನಾವಲ್ಲಿ ಏನದ ನಿಮ್ಮ ಇವ್ರು ಕೂಡ ಮಾತಾಡ್ತೀವಿ. ಭಾಳ ಅವ್ರ ಬಾಕಿ ಅಲ್ಲ, ಆ ರೀತಿ ಆಗ್ಬಿಡ ಸರ್. ನೀವು ಸ್ವಲ್ಪ ಫಾಲೋ ಅಪ್ ಮಾಡಿ ಸರ್. ಮತ್ತೆ ಯಾರು ಹೋದ್ಸಲ ಒಂದೇ ತಿಂಗಳ 4 ಸತ್ತು. ಯಾಕೆ ಸತ್ತು? ಗಂಟು ಬೇನೆಲ್ಲ ನೀವು ರೈತ ಮಾಡಿ ಸರ್. ಟ್ರೀಟ್ಮೆಂಟ್ ಕೊಡ್ತೀವಿ. ನಿಮ್ಮ ರೈತರಿಗೆ ಎಲ್ಲರಿಗೆ ನಾವು ಹೇಳ್ತೀನಿ, ನೀವು ಭಾಳಷ್ಟು ಕಿಮ್ಮತ್ತಿನ ರಾಸುಗಳು ನೀವೆಲ್ಲ ಕಟ್ಕೊಂಡಿರ್ತೀರಿ. ಬಟ್ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಅವಕ್ಕೆ ಸರಿಯಾದ ಟೈಮಿಗೆ ಕಾಲು ಬೇನಿನ ಬರಲಾರ್ದಂಗೆ, ಆಮೇಲೆ ಗಂಟು ರೋಗ ಬರಲಾರ್ದಂಗೆ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ. ಕೇಳ್ರಿ, ವ್ಯಾಕ್ಸಿನೇಷನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಸರ್ಕಾರ ಕೊಡೋದು ನಿಮ್ಗೆ ಅಲ್ಪ ಪರಿಹಾರ, ನಿಮ್ಗೆ ಭಾಳಷ್ಟು ಲಾಸ್ ಆಗ್ತದೆ, ಏನೂ ಆಗಂಗಿಲ್ಲ. ಅದ್ರ ಕಿಮ್ಮತ್ತು ನೋಡೋದು ನಿಮ್ಗೆ ಏನೋ ನಾವು ಎಷ್ಟು ಪರಿಹಾರ ಕೊಡ್ತೀವಿ ಏನೂ ಆಗಲ್ಲ. ಬಟ್ ನಾವು ಹುಷಾರಿ ತಾಲೂಕಿನಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ, ಬೇರೆ ಬೇರೆ ಇಲಾಖೆಗಳ ಹಂತದಲ್ಲಿ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಮನವಿ ಸಲ್ಲಿಸಿದಿರಿ. ಅದರಲ್ಲಿ ಪಶು ವೈದ್ಯಾಧಿಕಾರಿಗಳ ಸಿಬ್ಬಂದಿಯವರು ಬಂದಿದ್ದಾರೆ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ. ಅವ್ರಿಗೆ ಕೂಡ ತಾವೇನು ಮನವಿ ಸಲ್ಲಿಸಿದ್ರಿ. ಇನ್ನು ಮುಂದೆ ಈ ಜಾನುವಾರುಗಳಿಗೆ ಸರಿಯಾದ ಒಂದು ಲಸಿಕೆಯನ್ನು ಅವರಿಗೆ ಮುಂಚಿತವಾಗಿ ರೈತರಿಗೆ ತಿಳುವಳಿಕೆ ಡಂಗುರು ಸಾರಿಸುವ ಮೂಲಕ ಮುಂಚಿತವಾಗಿ ತಿಳಿ ಹೇಳಿದ್ರೆ ಆ ಲಸಿಕೆಯನ್ನು ಎಲ್ಲ ಜಾನುವಾರು ಹಾಕಿದ್ರೆ ಅದನ್ನು ಯಶಸ್ವಿಗೊಳಿಸಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ಕಿಮ್ಮತ್ತಿನ ರಾಸುಗಳು ಕೂಡ ತಾವೆಲ್ಲ ಕಟ್ಟಿರ್ತೀರಿ. ಸರ್ಕಾರದ ಪರಿಹಾರ ಅಷ್ಟು ಬಂದರೂ ಕೂಡ ರೈತರಿಗೆ ಅನುಭವಿಸುವ ಪರಿಸ್ಥಿತಿ ಬರ್ತದೆ. ಆದರೂ ಕೂಡ ನಾನು ರೈತರಲ್ಲಿ ಏನು ಮನವಿ ಮಾಡ್ಕೋತೀನಿ ಅಂತಂದರೆ, ಒಂದು ವೇಳೆ ನೀವು ಕೂಡ ನಮ್ಮ ರಾಸುಗಳಿಗೆ ವರ್ಷನಾಗ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸೋದನ್ನು ನಾವು ಕೂಡ
ಸ್ವಲ್ಪ ಅವರಿಗೆ ಅವ್ರು ಆಲಿ ಅಂದರೆ ನಮ್ಮ ಗಮನಕ್ಕೆ ತೊಗೊಂಬರಿ ಅಥವಾ ಇಲಾಖೆಯವ್ರು ನಿಮ್ಗೆ ಸರಿಯಾದ ಸ್ಪಂದನೆ ಮಾಡಿ ನಮ್ಮ ಗಮನಕ್ಕೆ ತೊಗೊಂಬರಿ, ನಾವೇ ಅವ್ರಿಗೆ ನಿರ್ದೇಶನ ಕೊಡ್ತಿರ್ತೀವಿ. ಅದನ್ನು ನಮ್ಮ ಲಸಿಕೆಗಳನ್ನು ಹಾಕಿಸಿ ನಮ್ಮ ಜಾನುಗಳನ್ನು ನಾವು ಕಾಪಾಡ್ಕೊಳ್ಳೋದು. ಅದ್ರ ಜೊತೆಗೆ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಎಷ್ಟು ಹೇಳಿದಿರಿ, ಅಲ್ಲಿ ಕೂಡ ಸಿಬ್ಬಂದಿಗಳ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾದ್ರು ನಾನು CM ಅವ್ರ ಜೊತೆ ಬೆಳಗ್ಗೆ ಮಾತಾಡಿದ್ದೀನಿ, ಈಗಲೂ ಮಾತಾಡ್ತೀನಿ. ಮತ್ತು ತಮ್ಮ ಏನು ಬೇಡಿಕೆ ಇದ್ದಾವೆ, ಔಷಧ ಉಪಚಾರ ಆಗಿರ್ಬೋದು ಅಥವಾ ಏನಾದರೂ ತಜ್ಞ ವೈದ್ಯರ ಕೊರತೆಗಳಿರೋ ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ಅದನ್ನು ಮನವಿಯನ್ನು ತಮ್ಮ ಮುಂದಿನ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾನು ಕಳಿಸ್ತೀನಿ. ಇದ್ರ ಜೊತೆಗೆ ತಾವೇನು ಹೇಳಿದ್ರಿ ಲಾಸ್ಟ್ ನಮ್ಮ ಪರಿಹಾರ ಬಗ್ಗೆನೂ ಕೂಡ ತಾವು ಇಲ್ಲಿ ವ್ಯಕ್ತಪಡಿಸಿದ್ರಿ. ನಿಮಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಚಡ್ಚಣ ತಾಲೂಕಿನಲ್ಲಿ ಒಟ್ಟು 32,487 ಹೆಕ್ಟರ್ ಬೆಳೆ ಲಾಸ್ ಆಗಿದೆ. 32,487 ಹೆಕ್ಟರ್ ಬೆಳೆ ಲಾಸ್ ಆಗಿದೆ. ನಾವು 29,132 ರೈತರಿಗೆ ನಾವು ಎಂಟ್ರಿ ಮಾಡಿದ್ದೀವಿ ಪರಿಹಾರನ. ಆಲ್ಮೋಸ್ಟ್ ನನಗೆ ತಿಳಿದ ಮಟ್ಟಿಗೆ ನಾವು ಎಲ್ಲ ಮಾನ್ಯ ಪರಿಹಾರ ಅಂತದನ್ನು ಕೂಡ ನಾವು ಪರಿಹಾರ ಈಗ ಆಲ್ರೆಡಿ ಜಮಾ ಆಗಿದ್ದಾವೆ. ಕೆಲವೊಂದು ಪೇಮೆಂಟ್ ಫೇಲ್ಡ್ ಲಿಸ್ಟ್ ಅಂತ ಕೂಡ ನಾವು ತರಿಸ್ಕೊಂಡಿದ್ದೀವಿ. ನಮ್ಮ ರೈತರು ನಮಗೂ ಭಾಳ ಜನ ಬರಾಕತ್ರು, ಒಂದು ಊರಾಗ ಒಂದು 30-40 ಜನ ರೈತರು ಪೇಮೆಂಟ್ ಆಗಿಲ್ಲ. ಯಾಕಾಗಿಲ್ಲ ಅನ್ನೋದು ನಾವು ಲಿಸ್ಟ್ ತರಿಸ್ಕೊಂಡಿದ್ವಿ. ಏನು ಯಾಕಾಗಿಲ್ಲ ಅಂದ್ರೆ ನಿಮ್ಗೆ ಒಂದು ಕಾರಣಗಳು ಹೇಳ್ತೀನಿ. ಒಂದು ನಮ್ಮ ಉತ್ತಾರಿ ಒಳಗೆ ಹೆಸರು ಒಂದು ಸ್ವಲ್ಪ ಬೇರೆ ಇರ್ತದೆ, ನಮ್ಮ ಆಧಾರ್ ಕಾರ್ಡ್ದಾಗ ಒಂದು ಹೆಸರು ಬೇರೆ ಇರ್ತದೆ. ಹಿಂಗೆ ಇದು ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಕೂಡ ಬಂದಿಲ್ಲ. ಅಂಥವ್ರ ಲಿಸ್ಟನ್ನು ನಾವು ನಮ್ಮ ತಲಾಟ್ರ ಪ್ರತಿಯೊಂದು ಊರಾಗ ನಿಮ್ಮ ತಲಾಟ್ರ ಕಡೆ ಲಿಸ್ಟ್ ಅದಾವೆ. ಮತ್ತು ನಮ್ಮ ತಲಾಟ್ರು ನಿಮ್ಗೆ ಅಪ್ರೋಚು ಮಾಡಿರ್ಬೋದು, ನಿಮ್ಮದು ಹಿಂಗೆ ಹೆಸರು ಮಿಸ್ ಮ್ಯಾಚ್ ಇದೆ, ಅದಕ್ಕಾಗಿ ನಿಮ್ಮ ಪರಿಹಾರ ಬಂದಿಲ್ಲ. ಅದನ್ನು ಸರಿಪಡಿಸ್ಕೊಂಡ್ರೆ ಪರಿಹಾರ ಬರ್ತದೆ. ಇದು ಒಂದು ಕಾರಣ. ಇನ್ನೊಂದು, ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟು ನಮ್ಮ ಆಧಾರ್ ಅಕೌಂಟಿಗೆ ಲಿಂಕ್ ಆಗಿಲ್ಲ, NPCI ಮ್ಯಾಪಿಂಗ್ ಅಲ್ಲಿ ಕೂಡ ಪೇಮೆಂಟ್ ಆಗಿಲ್ಲ. ಅಂಥವ್ರು ಕೂಡ ನೀವು ನಮ್ಮ ಗ್ರಾಮೋನ್ ಕೇಂದ್ರ ಅದಾವ, ನಮ್ಮ ರೈತ ಸಂಪರ್ಕ ಕೇಂದ್ರ ಅದಾವ, ಅಲ್ಲಿನೂ ಕೂಡ ಹೋಗಿ ನಿಮ್ಮ ಅಕೌಂಟ್ ನಿಮ್ಮ ಬ್ಯಾಂಕಿಗೆ ಹೋಗಿ NPCI ನಿಮ್ಮ ಆಧಾರ್ ಲಿಂಕ್ ಮಾಡ್ಕೊಂಡು ಅದು ಬರ್ತದೆ. ಆಮೇಲೆ ಕೆಲವೊಂದು ಜನ ಈ ಹೆಸರು ಮಿಸ್ ಮ್ಯಾಚ್ ಹೇಳೋದಲ್ಲ, ನಮ್ಮ ಫ್ರೂಟ್ಸ್ ID ಒಳಗೆ ಒಂದು ಹೆಸರು ಬೇರೆ ಅದ, ನಮ್ಮ ಆಧಾರ್ ಕಾರ್ಡ್ದ ಹೆಸರು ಬೇರೆ ಅದ, ನಮ್ಮ ಉತ್ತಾರ ಹೆಸರು ಬೇರೆ ಅದ. ಅಂಥವ್ರು ನೀವು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ನಮ್ಮ ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಹೆಸರನ್ನು ಅದು ಉತ್ತಾರಿ ಒಳಗೆ ಮಲ್ಲಣ್ಣ ಇರ್ತದೆ, ಇಲ್ಲಿ ಮಲ್ಲಿಕಾರ್ಜುನ ಅಂತ ಮಾಡ್ಕೊಂಡಿರ್ತೀವಿ. ಹಿಂಗೆ ಸ್ವಲ್ಪ ಮಿಸ್ ಮ್ಯಾಚ್ ಆದರೆ ಪೇಮೆಂಟ್ ಫೇಲ್ಯೂರ್ ಲಿಸ್ಟ್ ಅಂತ ತಿಳ್ಕೊಂಡು ಒಂದು ಊರಾಗ ನನಗೆ ಕನಿಷ್ಠ ಒಂದು 30ರಿಂದ 70, 40, 50, 60 ಹಿಂಗೆ ಹೋಗಲ್ಲ ಅವು ಪೇಮೆಂಟ್ ಜಮಾ ಆಗ್ತದೆ. ಇದು ನಮ್ಮ ರೈತರ ಬಳಿ ಒಂದು ನಿಮಿಷ ನಾಳೆ ಮುಗಿಸ. ಆಮೇಲೆ ನಮ್ಮ ಲಿಸ್ಟನ್ನು ನಮ್ಮ ತಲಾಟ್ರ್ ಇರ್ತದೆ, ನೀವು ನೋಡ್ಕೋಬೋದು. ನನಗೆ ಯಾಕೆ ಪರಿಹಾರ ಬಂದಿಲ್ಲ ತಿಳ್ಕೊಂಡು ಅವ್ರು ಹೇಳ್ತಾರೆ, ತೆಗೆದು ನೋಡಪ್ಪ ನಿನ್ನ ಲಿಸ್ಟ್ನಾಗ ನಿಂದು ಇದು ಆಗಿಲ್ಲ, ನಿಂದು ಫ್ರೂಟ್ಸ್ ID ಆಗಿಲ್ಲ, ನಿನ್ನ NPCI ಮ್ಯಾಪಿಂಗ್ ಆಗಿಲ್ಲ, ನಿನ್ನ ಬ್ಯಾಂಕ್ ಅಕೌಂಟಿಗೆ ಮಿಸ್ ಮ್ಯಾಚ್ ಐತಿ, ನಿನ್ನ ಉತ್ತಾರಿಗೆ ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಐತಿ ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಂಡ್ರೆ ಅದನ್ನು ಪೇಮೆಂಟ್